ಎಲ್ಲರಿಗೂ ನಮಸ್ಕಾರಗಳು. ನಾನು ಮೈಸೂರಿಗೆ ಅಜ್ಜಿ ಮನೆಗೆ ಹೋಗಿದ್ದೆ. ಪಿತೃಪಕ್ಷದ ನಂತರ ನವರಾತ್ರಿ ವೇಳೆಯಲ್ಲಿ ನಮ್ಮ ಅಜ್ಜಿ ಮನೆಯಲ್ಲಿ ಮುತ್ತಜ್ಜಿಯವರ ಕಳಸದ ಪೂಜೆ ಅಂದರೆ ಹೂವಿಳೆ ಅಥವಾ ಮುತ್ತೈದೆಯರ ಪೂಜೆ ಮಾಡಲಾಯಿತು. 5 ಜನ ಮುತ್ತೈದೆಯರಿಗೆ ಮಂಗಳ ದ್ರವ್ಯಗಳನ್ನು ಫಲಗಳೊಂದಿಗೆ ಸೇರಿಸಿ ಬಂದಂತಹ ಎಲ್ಲ ಹೆಣ್ಣು ಮಕ್ಕಳಿಗೂ ಬಾಗಿನಗಳನ್ನು ತುಂಬಿ ನಂತರ ಪೂಜೆ ಪ್ರಾರಂಭ ಮಾಡಲಾಯಿತು. 5 ಜನ ಮುತ್ತೈದೆಯರಿಗೆ ಅರಿಶಿಣ ಕೈಕಾಲುಗಳಿಗೆ ಹಚ್ಚಿ ನಂತರ ವಿಭೂತಿ, ಅರಿಶಿಣ, ಕುಂಕುಮ, ಗಂಧ ಹಚ್ಚಿ ಅಕ್ಷತೆಗಳನ್ನು ಇಟ್ಟಿ ಅಜ್ಜಿಗೆ ನೆಚ್ಚಿನ ಮಲ್ಲಿಗೆ ಹೂವನ್ನು ಕೊಟ್ಟಿ ಮಂಗಳ ದ್ರವ್ಯಗಳಿಂದ ಕೂಡಿದ ಬಾಗಿಣವನ್ನು 5 ಜನ ಮುತ್ತೈದೆಯರಿಗೆ ಕೊಡಲಾಯಿತು. ನಂತರ ಅವರೆಲ್ಲರಿಗೂ ಕಳಸದಿಂದ ಆರತಿಯನ್ನು ಬೆಳಗಿ ಅವರಿಗೆ ನಾವೆಲ್ಲರೂ ಅರಿಶಿಣ ಕುಂಕುಮ ನೀಡಿ ಮತ್ತು ಅವರಿಂದಲೂ ನಾವೆಲ್ಲರೂ ಅರಿಶಿಣ ಕುಂಕುಮ ಪಡೆದುಕೊಂಡೆವು. ಮನದ ಬಯಕೆ ಈಡೇರಲೆಂದು ಅವರಿಂದ ಆಶೀರ್ವಾದ ಪೂರಕವಾಗಿ ಅಕ್ಷತೆಯನ್ನು ನಾವೆಲ್ಲರೂ ಪಡೆದುಕೊಂಡೆವು. ದೇವರ ಸಮನಾದ 5 ಜನ ಮುತ್ತೈದೆಯರಿಗೆ ಸಂಪ್ರದಾಯಕವಾಗಿ ಊಟವನ್ನು ಬಡಿಸಿ ಮಂಗಳಾರತಿಯನ್ನು ಬೆಳಗಿದೆವು. ಎಲ್ಲ ಮುತ್ತೈದೆಯರಿಗೂ ಹಾಗೂ ಕನ್ಯೆ ಮತ್ತು ಮಕ್ಕಳಿಗೆ ಅರಿಶಿಣ ಕುಂಕುಮ ಜೊತೆ ಬಾಗಿಣವನ್ನು ನೀಡಲಾಯಿತು. ಕೊನೆಗೆ ಎಲ್ಲರೂ ಚಿತ್ರೀಕರಣ ಮುಗಿಸ್ಕೊಂಡು ಸ್ವಲ್ಪ ರೀಲ್ಸ್ ಮಾಡಿದ್ವಿ. ಈ ಹಬ್ಬವನ್ನು ಸಾಮಾನ್ಯವಾಗಿ ಮಂಗಳವಾರ ಅಥವಾ ಶುಕ್ರವಾರ ಆಚರಿಸ್ತಾರೆ. ನಾವೆಲ್ಲರೂ ಸೇರಿ ಆಚರಿಸಿದ ಈ ಹಬ್ಬ ಎಲ್ಲರ ಮನಸ್ಸಿಗೆ ಖುಷಿ ನೀಡಿತು.